ನಮಸ್ಕಾರ. ವೃಶ್ಚಿಕ ರಾಶಿಯವರ ಮೇ ಮಾಸ ಭವಿಷ್ಯದಲ್ಲಿ 5 ಶುಭ ವಿಚಾರಗಳನ್ನ ಈ ವಿಡಿಯೋದಲ್ಲಿ ತರ್ತಾ ಇದ್ದೀನಿ. ಸೊ ಪ್ರತಿಯೊಂದು ವೃಶ್ಚಿಕ ರಾಶಿಯವರಿಗೆ ವಿಡಿಯೋ ರೀಚ್ ಆಗೋ ಥರ ದಯವಿಟ್ಟು ವಾಟ್ಸ್ಆಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್ ಎಲ್ಲ ಕಡೆ ಈ ವಿಡಿಯೋನ ಶೇರ್ ಮಾಡ್ಲಿಕ್ಕೆ ಮರಿಬೇಡಿ. ನೀವಿನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮ್ಮ ಚಾನಲ್ ಅಂದ್ರೆ ದಯವಿಟ್ಟು ಕಡೆ ಸಬ್ಸ್ಕ್ರೈಬ್ ಮಾಡಿರುತ್ತೆ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಬಟನ್ ಹೊತ್ಕೊಂಡು ಆಲ್ ಅಂತ ಮಾಡ್ಲಿಕ್ಕೆ ಮರಿಬೇಡಿ. ಫೇಸ್ಬುಕ್ ಅಲ್ಲಿ ವಿಡಿಯೋ ನೋಡ್ತಾ ಇದ್ರೆ ನಮ್ಮ ಪೇಜ್ ಅನ್ನ ಫಾಲೋ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ. ನೆನಪಿರಲಿ, ಎಚ್ಚರಿಕೆಗಳ ವಿಡಿಯೋನೂ ಒಂದಿರುತ್ತೆ, ಅದು ಸಹ ಅಪ್ಲೋಡ್ ಮಾಡ್ತೇನೆ. ಇದು ಕೇವಲ ಶುಭ ವಿಚಾರಗಳ ವಿಡಿಯೋ ಆಗಿರುತ್ತೆ. ಒಂದು 5 ಶುಭ ವಿಚಾರಗಳು. ಮೊದಲನೇ ಶುಭ ವಿಚಾರ, ವೃಶ್ಚಿಕ ರಾಶಿಯವರಿಗೆ ಮೇ ತಿಂಗಳಿಗೋಸ್ಕರ ಏನಪ್ಪಾ ಅಂತಂದ್ರೆ, ರವಿ ಗ್ರಹ ಮೇ ತಿಂಗಳ ಮೊದಲ 2 ವಾರಗಳಲ್ಲಿ ಷಷ್ಠದಲ್ಲಿ ಪರಮೋಚ್ಚ ಸ್ಥಿತಿ, ನಂತರದ 2 ವಾರಗಳಲ್ಲಿ ಸಪ್ತಮದಲ್ಲಿ ಇರ್ತಾನೆ. ಕರ್ಮಾಧಿಪತಿ ನಿಮಗೆ. ಸೊ ಈ ವೃಶ್ಚಿಕ ರಾಶಿಯವರಿಗೆ ಉದ್ಯೋಗದ ವಿಚಾರದಲ್ಲಿ ತುಂಬಾ ಅನುಕೂಲಗಳಿದೆ. ನಿರುದ್ಯೋಗಿ ವೃಶ್ಚಿಕ ರಾಶಿಯವರಿಗೆ ಉದ್ಯೋಗ ಪ್ರಾಪ್ತಿ, ಆಲ್ರೆಡಿ ಉದ್ಯೋಗದಲ್ಲಿ ಇರ್ತಕ್ಕಂಥವ್ರಿಗೆ ಪ್ರಮೋಷನ್ ಇರಬಹುದು, ಸ್ಯಾಲರಿ ಹೈಕ್ ಇರಬಹುದು, ಟ್ರಾನ್ಸ್ಫರ್ ಇರಬಹುದು, ಅಥವಾ ಎಲ್ಲಿ ಕೆಲಸ ಮಾಡ್ತಿದ್ರೋ ಅಲ್ಲೇ ನಿಮ್ಮ ಸ್ಯಾಲರಿ ಬೇಸ್ಡ್ ಆಗಿ ಲೋನ್ಸ್ ಬೇಕಾದ್ರೆ, ಸಂಬಳದ ಆಧಾರದ ಮೇಲೆ ಸಾಲಗಳು ಬೇಕಾದ್ರೆ ತುಂಬಾ 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 ಅನುಕೂಲ. ಆಮೇಲೆ ನಿಮಗೆ ಗುರುಬಲದ ಕೊನೆಯ 2 ವಾರಗಳಷ್ಟೇ, ಮೇ ತಿಂಗಳ ಮೊದಲ 2 ವಾರಗಳು ಮಾತ್ರ ನಿಮ್ಗೆ ಹತ್ರ ಗುರುಬಲ ಇರುತ್ತೆ ನಿಮಗೆ. ಆಮೇಲೆ ಗುರುಬಲ ಇರಲ್ಲ, ಅಷ್ಟವಾಗಿ ಹೋಗ್ಬಿಡ್ತಾನೆ ಗುರು. ಆ ಗುರು ಗೋಚಾರ ಫಲದ ವಿಡಿಯೋನು ಹಾಕಿದ್ದೀನಿ, ಅಪ್ಲೋಡ್ ಮಾಡಿದ್ದೀನಿ. ನೋಡಿಲ್ಲ ಅಂದ್ರೆ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲೋ ಅಥವಾ ನಮ್ಮ ಚಾನಲ್ ಅಲ್ಲಿ ಇರ್ತದೆ, ದಯವಿಟ್ಟು ನೋಡಿ ಗೊತ್ತಾಯ್ತಲ್ವಾ. ಇನ್ನು ಎಚ್ಚರಿಕೆ ವಿಡಿಯೋನು ಮತ್ತೆ ಹಾಕ್ತೇನೆ. ಸೊ ಈ ಒಂದು ವಿಷಯದಲ್ಲಿ ನಿಮಗೆ ಗಮನಿಸಬೇಕಾಗಿದ್ದಿಲ್ಲ ಏನಪ್ಪಾ ಅಂದ್ರೆ, ಉದ್ಯೋಗದ ವಿಚಾರದಲ್ಲಿ ತುಂಬಾ ಚೆನ್ನಾಗಿದೆ. ಸೊ ವೃಶ್ಚಿಕ ರಾಶಿಯವರು ನೀವು ಅಂತ ಆದ್ರೆ, ಉದ್ಯೋಗದ ವಿಚಾರದಲ್ಲಿ ವೃಶ್ಚಿಕ ರಾಶಿ ಮೇ ತಿಂಗಳಲ್ಲಿ ನೀವು ವೃಶ್ಚಿಕ ರಾಶಿಯವರಾಗಿದ್ರೆ ಮೇ ತಿಂಗಳಲ್ಲಿ ಉದ್ಯೋಗದ ವಿಚಾರದಲ್ಲಿ ತುಂಬಾ ಚೆನ್ನಾಗಿದೆ. ನಿರುದ್ಯೋಗಿಗಳಿಗೆ ಉದ್ಯೋಗ ಪ್ರಾಪ್ತಿ, ಉದ್ಯೋಗಿಗಳಿಗೆ ಪ್ರಮೋಷನ್ನು, ಸ್ಯಾಲರಿ ಹೈಕು, ಸಾಲಗಳು, ಟ್ರಾನ್ಸ್ಫರ್ ಎಲ್ಲ ಪ್ರಯತ್ನಗಳು ನಿಮ್ದೇನಿದೆ ಎಲ್ಲದೂ ಮಾಡಬಹುದು. ಖಂಡಿತವಾಗಿ ಒಳ್ಳೆಯದಾಗತ್ತೆ. ಅದಕ್ಕೆ ಅನುಗುಣವಾಗಿ ನಿಮಗೆ ಕರ್ಮಾಧಿಪತಿ ರವಿ ಆದ್ರಿಂದ ಸ್ವಲ್ಪ ರವಿಯ ಆರಾಧನೆ, ಈಶ್ವರನ ಆರಾಧನೆ ಮಾಡಬೇಕು. ರುದ್ರ ಹೋಮಾದಿಗಳು ನಾವು ಮಾಡ್ತಾ ಇದ್ದೇವೆ, ವಿಡಿಯೋ ಎಂಡಲ್ಲಿ ತಿಳಿಸ್ತೇನೆ. ವಿಶೇಷವಾದಂತಹ ರತ್ನವನ್ನು ನಿಮಗೆ ಕೊಡ್ತಾ ಇದ್ದೇವೆ, ಗುರು ಆರಾಧನೆ ಮಾಡಿ. ಯಾಕೆಂದ್ರೆ ಗುರುಬಲ ಮುಗಿದೋಗುತ್ತೆ, ನಿಮಗೆ ಗುರುವಿನ ಅನುಗ್ರಹ ಬೇಕು ಅಂತ ಹೇಳಿ ವಿಡಿಯೋ ಎಂಡರ ಬಗ್ಗೆ ತಿಳಿಸ್ತಾನೆ. ಇಲ್ಲ ಅಂದ್ರೆ ನೀವು ಪ್ರತಿ ದಿವಸ ಆದಿತ್ಯ ಹೃದಯ ಸ್ತೋತ್ರ ಪಠನೆ ಮಾಡ್ಕೊಂಡ್ರು ಅಥವಾ ರವಿ ಗ್ರಹದ ಸ್ತೋತ್ರ ಪಠನೆ ಮಾಡ್ಕೊಂಡ್ರು ಆಗತ್ತೆ. ನಿಮ್ ಕೈಲಿ ಯಾವ್ದಾಗುತ್ತೋ ಅದನ್ನೇ ಮಾಡಿ, ಒಳ್ಳೇದಾಗ್ಲಿ. ಎರಡನೇ ಶುಭ ವಿಚಾರ, ವೃಶ್ಚಿಕ ರಾಶಿಯವರಿಗೆ ಈ ಒಂದು ಮೇ ತಿಂಗಳಿಗೋಸ್ಕರ ಏನಪ್ಪ, ಶುಕ್ರನ ಅನುಗ್ರಹ. ಮೇ ತಿಂಗಳ ಮೊದಲ 2 ವಾರಗಳು ಮಾತ್ರ ಅದ್ಭುತವಾದ ಶುಕ್ರ ಬಲ ಇದೆ ನಿಮಗೆ. ಮೇ ತಿಂಗಳ ಮೊದಲ 2 ವಾರಗಳು ಶುಕ್ರ ಯಾರು? ನಿಮಗೆ ಸಪ್ತಮಾಧಿಪತಿ, ವ್ಯಯಾಧಿಪತಿ. ಸೊ ನೀವು ವೃಶ್ಚಿಕ ರಾಶಿಯವರಾಗಿದ್ದು ವಿದೇಶಕ್ಕೆ ಹೋಗಿ ವಾಸ ಮಾಡಬೇಕು, ವಿದೇಶ ಪ್ರಯಾಣ ಮಾಡಬೇಕು, ವಿದೇಶದಲ್ಲಿ ಹೋಗಿ ಏನೇ ವಿದೇಶ ಸಂಬಂಧಿತವಾದಂತಹ ವ್ಯವಹಾರಗಳು ತುಂಬಾ ಚೆನ್ನಾಗಿ ಬರುತ್ತೆ ಮೇ ತಿಂಗಳಲ್ಲಿ. ಅಷ್ಟೇ ಅಲ್ಲ, ಬರೀ ಟೂರ್ಗೆ ಹೋಗಿ ಬರಬೇಕು ಅಂದ್ರೂ ಹೋಗ್ಬಹುದು, ಅಥವಾ ಅಲ್ಲೇ ಜಾಬು ಇತ್ಯಾದಿಗಳಿಗೆ ಅಧ್ಯಯನಕ್ಕೆ ಹೋಗ್ತೀನಿ ಅಂದ್ರೂ ಆಕ್ಚುಲಿ ಅವಕಾಶಗಳಿರುತ್ತೆ. ನಾನು ದೀರ್ಘಕಾಲಿಕವಾಗಾದ್ರೂ ಹೋಗ್ಬೇಡಿ ಅಂತ ಹೇಳ್ತೀನಿ, ಯಾಕೆಂದ್ರೆ ಪಂಚಮ ಶನಿ ಬೇರೆ ಸ್ಟಾರ್ಟ್ ಆಗ್ಬಿಡುತ್ತೆ ನಮ್ಮ ದೇಶದಲ್ಲೇ ಇರಿ ನಿಮಗೆ ಅಂತ ನಾನು ತುಂಬಾ ಹೇಳ್ತೀನಿ ಅದ್ರ ಬಗ್ಗೆ. ತಾತ್ಕಾಲಿಕವಾಗಿ ಹಿಂಗೆ ಬರ್ತೀನಿ, ಮೇ ತಿಂಗಳಲ್ಲಿ ಒಂದು ಟೂರ್ ಮಾಡ್ಕೊ ಬರ್ತೀನಿ ಅನ್ನೋದ್ರೆ ನಾನು ಹೇಳ್ತಿರುವಂಥದ್ದು. ಸೊ ವಿದೇಶದ ವಿಚಾರ ಬಂದಾದ್ರೆ ಇನ್ನೊಂದು ಬಹಳ ಪ್ರಮುಖವಾದದ್ದು, ಸಪ್ತಮಾಧಿಪತಿಯಾಗಿ ಪಂಚಮದಲ್ಲಿರೋದ್ರಿಂದ ಮೇ ತಿಂಗಳ ಮೊದಲ 2 ವಾರಗಳು ನಿಮಗೊಂದು ಲಾಸ್ಟ್ ಚಾನ್ಸ್ ಇದ್ದಂಗೆ. ಅಂದ್ರೆ ಈ ಮದುವೆ ಆಗಿಲ್ಲ, ಮದುವೆಗೆ ಪ್ರಯತ್ನ ಮಾಡ್ತಿದ್ದೀವಿ ಅಂದ್ರೆ ಮೇ ತಿಂಗಳ 14ನೇ ತಾರೀಕಿನ ತನಕ ಅವಿವಾಹಿತ ವೃಶ್ಚಿಕ ರಾಶಿಯವರಿಗೆ ವಿವಾಹಕ್ಕೆ ಪ್ರಯತ್ನ ಮಾಡಲಿಕ್ಕೆ ತುಂಬಾ ಚೆನ್ನಾಗಿ ಅವಕಾಶಗಳಿದೆ. ದಯವಿಟ್ಟು ಇಂಥ ಅವಕಾಶವನ್ನು ಮಿಸ್ ಮಾಡ್ಕೊಳ್ಬೇಡಿ. ಮತ್ತೆ ಪುನಃ ನಿಮಗೆ ಗುರುಬಲ ಬರಬೇಕು ಅಂದ್ರೆ ನವೆಂಬರ್, ಡಿಸೆಂಬರ್ ಅಥವಾ ಮುಂದಿನ ವರ್ಷ, ಅಲ್ಲಿ ತನಕ ನಿಮಗೆ ಗುರುಬಲ ಇಲ್ಲ, ಮತ್ತೆ ದೀರ್ಘಕಾಲಿಕವಾಗಿ ಎಳೆದಾಡುತ್ತೆ. ಸೊ ಆದ್ರಿಂದ ಬೇಗ ನೀವು ವಿವಾಹ ಪ್ರಯತ್ನ ಮಾಡಿ. ಅಷ್ಟೇ ಅಲ್ಲ, ಮದುವೆ ಆಗಿರ್ತಕ್ಕಂಥವ್ರು ದಾಂಪತ್ಯ ಕಲಹಗಳಿದ್ರೆ ಸರಿ ಮಾಡ್ಕೊಳ್ಳೋಕ್ಕೂ ಇದು ಒಂದು ಲಾಸ್ಟ್ ಅವಕಾಶ ತರ. ಯಾಕೆಂದ್ರೆ ಗುರುಬಲ ಮುಗಿದೋಯ್ತು ಅಂದ್ರೆ ಪಂಚಮ ಶನಿ ಸಿಡಿಯಿತು ಅಂದ್ರೆ ಅದು ಗಾಯನ ದೊಡ್ಡ ಮಾಡುತ್ತೆ ಬಿಟ್ರೆ ಪರಿಹಾರ ಮಾಡಲ್ಲ. ಸೊ ಆದ್ರಿಂದ ದಯವಿಟ್ಟು ಅವಿವಾಹಿತರಿಗೆ ವಿವಾಹದ ವಿಚಾರದಲ್ಲಿ, ವಿವಾಹಿತರಿಗೆ ಸುಖ ದಾಂಪತ್ಯದ ವಿಚಾರದಲ್ಲಿ ತುಂಬಾ ಅನುಕೂಲ. ಆಮೇಲೆ ಸಂತಾನಕ್ಕೋಸ್ಕರ ಪ್ರಯತ್ನ ಮಾಡ್ತಿದ್ರೆ ಅಂದ್ರೆ 1 ಲಾಸ್ಟ್ ಚಾನ್ಸ್ ಅನ್ನೋ ತರನು ಕೂಡ ಅವಕಾಶ ಸಿಗುತ್ತೆ. 15 ದಿವಸಗಳ ತನಕ, ಮೇ 14ನೇ ತಾರೀಕಿನ ತನಕ ಸಂತಾನಕ್ಕೂ ಪ್ರಯತ್ನ ಮಾಡಬಹುದು. ಸೊ ಆದ್ರಿಂದ ಇದೆಲ್ಲ ರೀತಿಯಲ್ಲೂ ನಿಮಗೆ ಅನುಕೂಲವಾಗುತ್ತೆ ಶುಕ್ರನ ಬಲದಿಂದ. ದಯವಿಟ್ಟು ಇದನ್ನ ನೀವು ವ್ಯರ್ಥ ಮಾಡ್ಕೊಂಬಿಡಿ, ವೇಸ್ಟ್ ಮಾಡ್ಕೊಂಬಿಡಿ ಮೊದಲ 2 ವಾರಗಳು. ಇದಕ್ಕೆ ನಿಮ್ಗೆ ಇನ್ನೂ ಅನುಕೂಲವಾಗ್ಲಿ ಅನ್ನೋ ರೀತಿಯಲ್ಲಿ ನಾವು ರುದ್ರ ಹೋಮವನ್ನ, ಮಣಿಕರ್ಣಿಕಾ ಹೋಮ ಅಂತ ಒಂದು ವಿಶೇಷವಾದಂತಹ ಹೋಮವನ್ನು ಮಾಡ್ತಾ ಇದ್ದೇವೆ. ಅದು ವೃಶ್ಚಿಕ ರಾಶಿಯವರಿಗೆ
ಅತ್ಯಂತ ಸಹಾಯ ಮಾಡ್ತಕ್ಕಂಥ ಹೋಮ ಆಗಿರ್ತದೆ. ಸೊ ಸಂಕಲ್ಪ ಸೇವೆಗೆ ಹೆಸರು ಕೊಟ್ಕೊಳ್ಬಹುದು. ಹಾಗೂ ಮಣಿಕರ್ಣಿಕಾ ಹೋಮದಲ್ಲಿ ಅಭಿಮಂತ್ರಿಸಿದ ಕನಕ ವಿಶ್ವದಾಗವನ್ನೇ ಕೊಡ್ತಾ ಇದ್ದೆ. ವಿಡಿಯೋ ಎಂಟು ತನಕ ನೋಡಿ ನಿಮ್ಗೆ ಗೊತ್ತಾಗುತ್ತೆ. ಖಂಡಿತ ಒಳ್ಳೇದಾಗ್ಲಿ. ಮೂರನೇ ಶುಭ ವಿಚಾರ, ವೃಶ್ಚಿಕ ರಾಶಿಯವರಿಗೆ ಮೇ ತಿಂಗಳಿಗೋಸ್ಕರ ಏನಪ್ಪಾ ಅಂತಂದ್ರೆ ಆಕಸ್ಮಿಕವಾಗಿ ಒಂದು ಧನ ಪ್ರಾಪ್ತಿಯ ಯೋಗ ಫಲ ಇದೆ. ಆಕಸ್ಮಿಕವಾದ ಧನ ಪ್ರಾಪ್ತಿ ಯೋಗ ಅಂದ್ರೆ ನೀವು ಬರದೇ ಇಲ್ಲ ಅದು ಅಂತ ಅನ್ಕೊಂಡಿರ್ತೀರಿ, ಬಟ್ ಅನಿರೀಕ್ಷಿತವಾಗಿ ಅದು ಬಂದ್ಬಿಡುತ್ತೆ. ಸೊ ಆದ್ರಿಂದ ಅದು ಯಾವುದೇ ಕಾರಣಕ್ಕೆ ಇದು ಬರಲ್ಲ ಅನ್ಕೊಂಡಿದ್ದೆ ಗುರುಳೆ, ಬಂದ್ಬಿಡ್ತು ಇದು ಪುಣ್ಯ ಅಂತ. ಅದು ನಿಮಗೆ ಮೊದಲೆರಡು ವಾರಗಳಲ್ಲಿ ಮಾತ್ರ ಇದೆ ಅದು. ಸೊ ಆದ್ರಿಂದ ನೀವೇನಾದ್ರು ಕಳ್ಕೊಂಡ ಇದಿದ್ರೆ ಅಥವಾ ನಿಮಗೆ ಬರಬೇಕಾಗಿದ್ದು ಬರ್ತಾ ಇಲ್ಲ ಅಂದ್ರೆ ಮೊದಲೆರಡು ವಾರಗಳಲ್ಲಿ ಸ್ವಲ್ಪ ಜಾಸ್ತಿ ಫೋರ್ಸ್ ಆಗಿ ಪ್ರಯತ್ನ ಮಾಡಿದ್ರೆ, ದೇವತಾರಾಧನೆ ಮಾಡ್ಕೊಂಡ್ರೆ, ಪ್ರಾರ್ಥನೆ ಮಾಡ್ಕೊಂಡ್ರೆ, ಹರಕೆ ಮಾಡ್ಕೊಂಡ್ರೆ, ಈ ದುಡ್ಡು ಬಂದ್ರೆ ನಾನು ಏನಾದ್ರು ಯಾವುದೋ ಒಂದು ದೇವಸ್ಥಾನಕ್ಕೆ ಹೋಗ್ತೀನಿ ಅಂತ ಮತ್ತೊಂದು ಇನ್ನೊಂದು ಏನೋ ಒಂದು ಪ್ರಾರ್ಥನೆ ಹರಕೆ ಮಾಡ್ಕೊಂಡ್ರೆ ಟಕ್ ಅಂತ ಅದು ವಾಪಸ್ ಬರುವ ಸಾಧ್ಯತೆ ಜಾಸ್ತಿ ಇದೆ. ಸೊ ಹಾಗೂ ಅನಿರೀಕ್ಷಿತ ನೀವು ಬರದೇ ಇಲ್ಲ ಅಂತ ಅನ್ಕೊಂಡಿದ್ದು ಕೂಡ ಬರುವ ಸಾಧ್ಯತೆ ಜಾಸ್ತಿ ಇದೆ. ಸೊ ಅದರಿಂದ ಅನಿರೀಕ್ಷಿತ ಧನಲಾಭದ ಒಂದು ಚಾನ್ಸ್ ತುಂಬ ಚೆನ್ನಾಗಿದೆ. ಸೊ ಏನಾರು ಹಂಗೆ ಬಂದರೆ ನಿಮಗೆ ಏನೋ ಬೇಕು. ಆಮೇಲೆ ಏನು ನಿಮ್ಮ ಸಾಲಗಳು ತೀರ್ಸ್ಕೊಳ್ಳಿಕ್ಕೆ ಅದನ್ನು ತುಂಬ ಚೆನ್ನಾಗಿ ಬಳಸ್ಕೊಂಡ್ರೆ ತುಂಬ ಒಳ್ಳೆಯದು ನನ್ನ ಪ್ರಕಾರ. ನೋಡಿ ಏನು ಮಾಡೋಕ್ಕಾಗತ್ತೆ ಅನ್ನುವಂಥದ್ದು ಯೋಚನೆ ಮಾಡ್ಕೊಳ್ಳಿ, ಒಳ್ಳೇದಾಗಲಿ. ನಾಲ್ಕನೇ ಶುಭ ವಿಚಾರ, ವೃಶ್ಚಿಕ ರಾಶಿಯವರಿಗೆ ಈ ಒಂದು ಮೇ ತಿಂಗಳಿಗೋಸ್ಕರ ಏನಪ್ಪಾ ಅಂದ್ರೆ ವಾಹನ ಖರೀದಿಸುವ ಯೋಗ. ವಾಹನ ಖರೀದಿಸುವ ಯೋಗ ಇದೆ. ವಾಹನ ಖರೀದಿಸುವ ಯೋಗದಲ್ಲಿ ನಿಮಗೆ ಹೊಸ ವಾಹನವನ್ನೇ ಖರೀದಿಸುವ ಯೋಗ ಜಾಸ್ತಿ ಇದೆ. ಈ ಸೆಕೆಂಡ್ ಹ್ಯಾಂಡ್ ಅನ್ನೋದಕ್ಕಿಂತನೂ ಹೊಸದಾದ ವಾಹನ ಖರೀದಿಸುವ ಯೋಗ ಇದೆ. ಇನ್ನು ಅಂತ ತೀರಾ ಸಮಸ್ಯೆ ಇದ್ರೆ ಮಾತ್ರ ಸೆಕೆಂಡ್ ಹ್ಯಾಂಡಿಗೆ ಹೋಗ್ಬೋದು, ಬಟ್ ಇಲ್ಲ ಅಂದರೆ ಹೊಸದಾದ ವಾಹನ ಖರೀದಿಸುವ ಯೋಗ ಫಲ ಇದೆ. ಆದರೆ ನಾನು ತುಂಬ ರೆಕಮೆಂಡ್ ಮಾಡಲ್ಲ. ಈ ಒಂದು ಯೋಗ ಇದ್ದರೂ ಕೂಡ ಅದನ್ನು ತಗೊಳ್ಳಿ ಅಂತ ನಾನು ಹೇಳಲ್ಲ. ಅನಿವಾರ್ಯತೆ ಇದ್ದರೆ ಮಾತ್ರ ತಗೊಳ್ಳಿ ಅಂತ ಹೇಳ್ತೀನಿ. ಹಾಗೂ ಅದರ EMIಗಳನ್ನ ಕಟ್ಟಲಿಕ್ಕೆ, ಯಾಕಂದರೆ 100% ನೀವು ಸಾಲದಲ್ಲೇ ತಗೊಳ್ಳೋದು ಅದನ್ನು, ಆಯಿತಾ. ಲೋನಲ್ಲೇ ತಗೊಳ್ಳೋದು, ಫುಲ್ ಕ್ಯಾಶ್ ಕೊಟ್ಟಲ್ಲ ನೀನು ತಗೊಳಲ್ಲ. ಸೊ ನೀವು ಲೋನಲ್ಲಿ ತಗೊಳ್ತೀರಂದ್ರೆ ಅದರ ಅವಶ್ಯಕತೆ ನೋಡ್ಕೊಳ್ಳಿ. ಯಾಕೆಂದ್ರೆ ಮೇ 14 ನಂತರ ಗುರುಬಲ ಮುಗಿದೋಗುತ್ತೆ ಅಂದ್ರೆ ಇದ್ರ ಅವಶ್ಯಕತೆ ಇದೆಯಾ? ನಾನು EMI ಕಟ್ಟಬೇಕಲ್ಲ. ಆಮೇಲೆ ಪಂಚಮ ಶನಿ ಉದ್ದಕ್ಕೂ ದುಡ್ದಿದ್ದೆಲ್ಲ EMIಗೆ ಹೋಗೋಂಗೆ ಆಗಬಾರ್ದು. ಸೊ ಅದರಿಂದ ಇದ್ರ ಬಗ್ಗೆ ದಯವಿಟ್ಟು ಗಮನ ಹರಿಸಿ. ವಾಹನ ಖರೀದಿಸುವ ಯೋಗ ಇದೆ. ಆದ್ರೆ ನಾನೇನು ಹೇಳೋದಪ್ಪ, ನೀವು ವ್ಯಾಪಾರ ಮಾಡ್ತಾ ಇದ್ದೀರಾ, ಬಿಸ್ನೆಸ್ ಮಾಡೋವಂಥವ್ರು, ನಿಮಗೊಂದು ವಾಹನದ ಅವಶ್ಯಕತೆ ಇತ್ತು ಅಂತಾದರೆ ಇದು ಓಕೆ ನಾನು ಹೇಳೋವಂಥದ್ದು. ಅಥವಾ ನೀವು ನಿತ್ಯ ಜಾಬು ಮತ್ತೊಂದೇನಾದ್ರು ಮಾಡೋರಾದ್ರೂ ನಿಮಗೆ ನೀವು ತೆಗೆದುಕೊಳ್ಳುವ ವಾಹನ ನಿಮ್ಮ ಬಜೆಟ್ ಒಳಗಡೆ ಬಂದು ಕೂತ್ಕೊಳ್ತದೆ, ಏನೂ ತೊಂದರೆ ಇಲ್ಲ, ತಗೋಬಹುದು ಅಂದರೆ ತಗೋಬಹುದು. ಆದರೆ ಈಗಿರೋ ಸಮಸ್ಯೆನೇ ಬೇಕಾದಷ್ಟಾಗಿದೆ ಇದ್ರೂ ಕೂಡ ಆಸೆಗೆ ಬಿದ್ದು ಹೊಸ ವಾಹನ ಖರೀದಿ ಮಾಡಕ್ಕೆ ಹೋಗಬೇಡಿ. ಬಟ್ ಇದ್ರ ಬಗ್ಗೆ ಸ್ವಲ್ಪ ಎಚ್ಚರಿಕೆಯಿಂದಿರಿ. ಹೊಸ ವಾಹನ ಖರೀದಿಸುವ ಯೋಗ ಇದೆ. ಸ್ತ್ರೀಯರಿಗೆ ವಿಶೇಷವಾಗಿ ಒಂದು ಸ್ವಲ್ಪ ಬಂಗಾರವನ್ನು ಖರೀದಿಸುವ ಯೋಗವೂ ಇದೆ. ಸ್ತ್ರೀಯರಿಗೆ ಬಂಗಾರವನ್ನು ಖರೀದಿಸುವ ಯೋಗವೂ ಇದೆ. ಬಂಗಾರ ಕಾಸ್ಟ್ಲಿ ಆಗಿದೆ ಗೊತ್ತಿದೆ. 5 ಗ್ರಾಮ್ ತಗೊಳ್ಳೋ ಜಾಗದಲ್ಲಿ 2 ಗ್ರಾಮ್ ತೊಗೊಳ್ಳಿ, 2 ಗ್ರಾಮ್ ತೊಗೊಳ್ಳೋ ಜಾಗದಲ್ಲಿ 1 ಗ್ರಾಮ್ ತೊಗೊಬೋದು, ಗೊತ್ತಿಲ್ಲ ನನಗೆ. ಒಟ್ಟು ತೆಗೆದುಕೊಳ್ಳುವ ಯೋಗ ಅಂತೂ ಇದೆ. ಸೊ ಯೋಚನೆ ಮಾಡಿ, ಖಂಡಿತವಾಗಿ ಒಳ್ಳೇದಾಗಲಿ. ಪರಿಹಾರ ದೇವತಾರಾಧನೆಗಳು ಮಾಡ್ಕೊಳ್ತಾ ಇದ್ರೆ ಸುರಕ್ಷಿತವಾಗಿರ್ತೀವಿ. ಒಳ್ಳೇದು. 5ನೇ ಶುಭ ವಿಚಾರ, ವೃಶ್ಚಿಕ ರಾಶಿಯವರಿಗೆ ಮೇ ತಿಂಗಳಿಗೋಸ್ಕರ ಏನಪ್ಪಾ ಅಂತಂದ್ರೆ ವಿವಾಹಿತ ಸ್ತ್ರೀಯರು, ವಿವಾಹಿತ ವೃಶ್ಚಿಕ ರಾಶಿಗೆ ಸ್ತ್ರೀಯರು ಅವರ ಯಜಮಾನರ ಆರೋಗ್ಯ ತುಂಬ ಚೆನ್ನಾಗಾಗತ್ತೆ. ಅಂದರೆ ಇಷ್ಟು ದಿನಗಳ ಕಾಲ ಸ್ವಲ್ಪ ಚೆನ್ನಾಗಿರಲ್ಲ. ಮಾಂಗಲ್ಯಾಧಿಪತಿಯಾದ ಬುಧ ನೀಚ ಸ್ಥಿತಿಯಲ್ಲಿದ್ದ, ಅಂದರೆ ಷಷ್ಠಕ್ಕೂ ಬರ್ತಾನೆ. ಬಟ್ ಆದರೆ ಮಾಂಗಲ್ಯ ಸ್ಥಾನಕ್ಕೆ ಗುರು ಹೋಗ್ತಾನೆ ಅಂತಂದ್ರೆ ಮೇ ತಿಂಗಳ 3 ಹಾಗೂ 4ನೇ ವಾರ ಹಾಗೂ ಅದರಿಂದ ಆಚೆಗೆ ವಿವಾಹಿತ ವೃಶ್ಚಿಕ ರಾಶಿಯ ಸ್ತ್ರೀಯರ ಯಜಮಾನರ ಆರೋಗ್ಯ ಸರಿ ಹೋಗುತ್ತೆ. ಎಷ್ಟು ಸರಿಯಾಗಿಲ್ಲ ಅಂದ್ರೂ ಸರಿ ಹೋಗ್ಬಿಡುತ್ತೆ. ಸೊ ಗುರುವಿನ ಅನುಗ್ರಹದಿಂದಾಗಿ ಆಗೋದು. ಅಷ್ಟೇ ಅಲ್ಲ, ಧನ ಪ್ರಾಪ್ತಿಯ ಯೋಗ ಫಲವು ತುಂಬ ಚೆನ್ನಾಗಿದೆ. ಆ ಮೂಲಕ ಒಂದಿಷ್ಟು ಅಂದರೆ ಯಜಮಾನರಿಗೆ ಮತ್ತೆ ಆರೋಗ್ಯ ಸರಿ ಹೋಯಿತು, ಮತ್ತೆ ದುಡಿಮೆ ಸ್ಟಾರ್ಟ್ ಮಾಡಿದ್ರು, ಮತ್ತೆ ದುಡ್ಡು ಒಳಗೆ ಬಂತು. ಅಥವಾ ಯಜಮಾನರ ಮನೆ ಕಡೆಯಿಂದ ಅಥವಾ ಬೇರೆ ಕಡೆಯಿಂದನೇ ಒಂದು ದುಡ್ಡು ಬರಬೇಕಾಗಿತ್ತು, ಯಜಮಾನರು ಹೋಗಿ ಕೇಳ್ತಾನೆ ಇರಲಿಲ್ಲ, ಇವಾಗ ಅವರು ಸರಿ ಹೋಗಿ ಕೇಳಿದ್ರು, ದುಡ್ಡು ಬಂತು. ಈ ಥರ ಸ್ವಲ್ಪ ಕುಟುಂಬವು ಸರಿ ಹೋಗುತ್ತೆ ಅಂತ. ನಿಮ್ಮ ಯಜಮಾನರು ಎದ್ದು ಟಕ್ ಅಂತ ಆಕ್ಟಿವ್ ಆಗ್ತಾರೆ, ಎಲ್ಲ ಪ್ರಾಬ್ಲಮ್ ಸಾಲ್ವ್ ಆಗ್ತಾ ಬರುವ ಧೈರ್ಯ ನಿಮಗೆ ಬರುತ್ತೆ ಅಂತ. ಸೊ ಅದನ್ನು ಸ್ವಲ್ಪ ಚೆನ್ನಾಗಿ ಕಂಡು ಬರ್ತಾ ಇದೆ. ಸ್ವಲ್ಪ ವಿಷ್ಣು ಆರಾಧನೆ, ವಿಷ್ಣು ಸಹಸ್ರನಾಮ ಓದ್ಕೊಳ್ಳಿ ಪ್ರತಿದಿನ, ಅದು ಕೂಡ ತುಂಬ ಚೆನ್ನಾಗಿ ನಿಮಗೆ ಅನುಕೂಲ ಮಾಡಿಕೊಡುತ್ತೆ. ಗುರುವಲ್ಲಿ ಹೋಗೋದ್ರಿಂದ ಗುರುವಿನ ಆರಾಧನೆ ಬೇಕು. ಗುರುವಿನ ವಿಶೇಷವಾದಂತಹ ಆರಾಧನೆ ವೃಶ್ಚಿಕ ರಾಶಿಯವರ ಎಲ್ಲ ಸಮಸ್ಯೆಗಳ ಪರಿಹಾರಕ್ಕೋಸ್ಕರ ನಾವು ಮಾಡ್ತಾ ಇದ್ದೇವೆ. ಅದೇನು ವಿಶೇಷ ಪರಿಹಾರ ಅಂದ್ರೆ, ಪರಿಹಾರಗಳಲ್ಲಿ ಏನಪ್ಪಾ ಅಂತಂದ್ರೆ 27ನೇ ತಾರೀಕು ಏಪ್ರಿಲ್ 27ನೇ ತಾರೀಕು ಭಾನುವಾರದ ದಿವಸ ನಮ್ಮ ಯಾಗಶಾಲೆಯಲ್ಲಿ ನಿಮಗೆಲ್ಲ ಸಮಸ್ಯೆಗಳ ಪರಿಹಾರಕ್ಕೋಸ್ಕರವಾಗಿ ಸಹಸ್ರ ಗುರು ಶಾಂತಿ ಹೋಮ 1008 ಸಂಖ್ಯೆಯಲ್ಲಿ ಗುರುಗ್ರಹಕ್ಕೆ ವಿಶೇಷವಾದಂತಹ ಹೋಮವನ್ನ ಮಾಡ್ತಾ ಇದ್ದೇವೆ. ಪ್ರತಿಯೊಂದು ರಾಶಿಯವರ ಗುರುಗೋಚಾರ ಫಲ
ಯಾಕೆಂದ್ರೆ ಮೇ 14ಕ್ಕೆ ಏನು ಗುರು ಚೇಂಜ್ ಆಗಲಿದೆ. ಆ ಪ್ರತಿಯೊಂದು ರಾಶಿಯವರ ಗುರು ಗೋಚಾರ ಫಲದ ವಿಡಿಯೋ ಆಲ್ರೆಡಿ ಅಪ್ಲೋಡ್ ಆಗಿದೆ. ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಇದೆ, ದಯವಿಟ್ಟು, ಅಥವಾ ನಮ್ಮ ಚಾನಲ್ ನಲ್ಲಿ ಇರ್ತದೆ, ದಯವಿಟ್ಟು ನೋಡಿ. ಗುರು ಗೋಚಾರದ ಫಲ ನಿಮ್ಮ ರಾಶಿಗೆ ಯಾವ ರೀತಿಯಲ್ಲಿ ಇದೆ ಅಂತ ಅದರ ಆಧರಿಸಿಕೊಂಡು ಎಲ್ಲರಿಗೂ ಗುರುವಿನ ಅನುಗ್ರಹ ಸಿಗಬೇಕು ಅಂತ ನಾವು 1008 ಸಂಖ್ಯೆಯಲ್ಲಿ ಸಹಸ್ರ ಗುರು ಶಾಂತಿ ಹೋಮವನ್ನು ಮಾಡ್ತಾ ಇದ್ದೇವೆ. ಹಾಗೂ ಪ್ರಸಾದ ಸ್ವರೂಪ ಈ ವಿಶೇಷವಾದ ಒರಿಜಿನಲ್ ಯೆಲ್ಲೋ ಸಫೈರ್, ಒರಿಜಿನಲ್ ಕನಕ ಪುಷ್ಯರಾಗ ರತ್ನವನ್ನ ಪ್ರತಿಯೊಬ್ಬ ಸಂಕಲ್ಪ ಸೇವಾ ಕರ್ತೃಗಳಿಗೂ ಕೊಡ್ತಾ ಇದ್ದೇವೆ. ಇದಕ್ಕೋಸ್ಕರ ಎಕ್ಸ್ಟ್ರಾ ಏನು ಚಾರ್ಜ್ ಮಾಡ್ತಾ ಇಲ್ಲ. ನಮ್ಮ ಸಂಕಲ್ಪ ಸೇವಾ ಕಾಣಿಕೆ ಏನಿದೆಯೋ ಅಷ್ಟರಲ್ಲೇ ಎಲ್ಲವೂ ಬಂತು. ಎಲ್ಲವೂ ಅಂದ್ರೆ ಏನು, ಕೇವಲ ಸಹಸ್ರ ಗುರು ಶಾಂತಿ ಹೋಮ ಹಾಗೂ ಮಣಿಕರ್ಣಿಕಾ ಹೋಮದಲ್ಲಿ ಅಭಿಮಂತ್ರಣೆಯಾಗುವ ಕನಕ ಪುಷ್ಯರಾಗ, ಒರಿಜಿನಲ್ ಕನಕ ಪುಷ್ಯರಾಗ ರತ್ನವನ್ನ ಪ್ರತಿಯೊಬ್ಬರಿಗೂ ಕೊಡ್ತಾ ಇದ್ದೇವೆ. ಅಷ್ಟೇ ಅಲ್ಲ, ರುದ್ರ ಹೋಮ, ಗುರುವಿನ ಅಭಿಮಾನಿ ದೇವರು ಈಶ್ವರ, ಆದ್ರಿಂದ ರುದ್ರ ಹೋಮವನ್ನು ಸಹ ಮಾಡ್ತಾ ಇದ್ದೇವೆ. ಅದರ ಜೊತೆಯಲ್ಲಿ ಬಹಳ ಪ್ರಮುಖವಾಗಿ ಸ್ವಯಂವರ ಪಾರ್ವತಿ ಹೋಮವನ್ನ, ಶನಿ ಶಾಂತಿ ಹೋಮವನ್ನ, ನವಗ್ರಹ ಶಾಂತಿ ಹೋಮಗಳನ್ನೆಲ್ಲ ಮಾಡ್ತಾ ಇದ್ದೇವೆ. ಹಾಗೂ ಎಲ್ಲಾ ಹೋಮಗಳಲ್ಲಿ ಈ ಒರಿಜಿನಲ್ ಕನಕ ಪುಷ್ಯರಾಗ ಯೆಲ್ಲೋ ಸಫೈರ್ ರತ್ನ ಎನರ್ಜೈಸ್ ಆಗುತ್ತೆ. ಅಷ್ಟೇ ಅಲ್ಲ, ನಿಮಗೆ ನಾನು ವಿಡಿಯೋಗಳಲ್ಲಿ ಸಹ ತಿಳಿಸಿದ್ದೇನೆ ಏನಂದ್ರೆ, ತಮಿಳುನಾಡಿನ ಗುರುಸ್ಥಳಂ ಅಂತ ನವಗ್ರಹಗಳ ದೇವಸ್ಥಾನ ಇದೆ ತಮಿಳುನಾಡಲ್ಲಿ. ಪ್ರತ್ಯೇಕ ತಮಿಳುನಾಡಿನ ಈ ಆಪತ್ಸಹಾಯೇಶ್ವರ ಸನ್ನಿಧಾನ ಗುರುಸ್ಥಳಂಗೆ ನಾನೇ ಖುದ್ದು ಹೋಗಿ ಅಲ್ಲಿ ಈ ಒಂದು ಎಲ್ಲ ಕನಕ ಪುಷ್ಯರಾಗ ರತ್ನಗಳನ್ನ ಗುರುಸ್ಥಳದಲ್ಲಿ ಗುರುವಿನ ಸನ್ನಿಧಾನದಲ್ಲಿ ಇಟ್ಟು ಎನರ್ಜೈಸ್ ಮಾಡಿ ಪೂಜೆ ಮಾಡಿಸಿಕೊಂಡು ಅಲ್ಲಿಂದ